ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಲೀಂ ಜಮಾದಾರ್, ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್, ಕೆಸಿ ರಾಣಿ ರೋಡ್, ಗದಗ್. ಸ್ತ್ರೀಯ ಕೇಶರಾಶಿ, ರೇಷ್ಮೆ ಕೂದಲು, ನೀಳ ಕೇಶರಾಶಿ, ನೀಳವೇಣಿ, ನಾಗವೇಣಿ, ಈ ರೇಷ್ಮೆ ಜುಲ್ಪೆ. ಕೂದಲು ನಮ್ಮ ಮನುಷ್ಯನ ಸೌಂದರ್ಯಕ್ಕೆ ಮಾತ್ರ ಬೇಕಾ? ಕೂದಲು ಅಂದ್ರೆ ಏನು? ಕೂದಲಿನ ರಚನೆ ಅಂದ್ರೇನು? ಆರೋಗ್ಯಕರ ಕೂದಲು, ಅನಾರೋಗ್ಯಕರ ಕೂದಲು, ಬೇಕಾದ ಕೂದಲು, ಬೇಡವಾದ ಕೂದಲು, ಕೂದಲಿನ ಆರೈಕೆ ಹೇಗೆ, ಕೂದಲಿನ ಬಗ್ಗೆ ಕೆಲವು ಸತ್ಯ ಹಾಗೂ ಮಿಥ್ಯ. ಕೂದಲಿನ ಬೆಳವಣಿಗೆ ತಾಯಿಯ ಗರ್ಭದಲ್ಲೇ ಶುರುವಾಗುತ್ತೆ. ಕೂದಲಿನ ಬೇರಿನಲ್ಲಿ ಮಾತ್ರ ಜೀವಂತ ಜೀವಕೋಶಗಳು ಇರ್ತವೆ. ಅದಕ್ಕೆ ನಾವು ಕೂದಲು ಕಟ್ ಮಾಡಿದ್ರೆ ನೋವಾಗಲ್ಲ, ಎಳೆದ್ರೆ ನೋವಾಗುತ್ತೆ. ನಮ್ಮ ಕೂದಲು ನಾವು ಹುಟ್ಟಿದಾಗಿನ ಕೂದಲು ನಮ್ಮ ಜೀವನದ ಕೊನೆವರೆಗೂ ಇರೋದಿಲ್ಲ. ಗಂಡಸರದಂತ ಆಂಡ್ರೋಜನ್ಸ್ ಅಂತ ಹಾರ್ಮೋನ್ಗಳು ಇರ್ತವೆ, ಅವು ಕೂದಲಿನ ಉದುರುವಿಕೆಗೆ ಕಾರಣವಾಗ್ತವೆ. ಕೆಲವೊಂದು ಔಷಧಿಗಳು ಕೂಡ ಕೂದಲು ಉದುರಲು ಕಾರಣ ಆಗಲು ಸಾಧ್ಯ ಇರ್ತದೆ. ಹೇರ್ ಲಾಸ್, ಹೇರ್ ಫಾಲ್ ಎರಡು ಒಂದೇನಾ? ಹೇರ್ ಫಾಲ್ ಈಸ್ ನಾರ್ಮಲ್, ಹೇರ್ ಲಾಸ್ ಈಸ್ ನಾಟ್ ನಾರ್ಮಲ್. ಝೀರೋ ಹೇರ್ ಫಾಲ್ ಶಾಂಪೂ, ಝೀರೋ ಹೇರ್ ಫಾಲ್ ಹೇರ್ ಅಂತ ಈ ಝೀರೋ ಅನ್ನೋದು ಸಾಧ್ಯ ಇಲ್ಲ. ನಾವು ತಲೆ ಕೂದಲನ್ನು ಮತ್ತೆ ಮತ್ತೆ ಕತ್ತರಿಸಿದ್ರೆ ಅದು ಬೆಳವಣಿಗೆ ವೇಗ ಜಾಸ್ತಿ ಆಗುತ್ತದೆ? ಇಲ್ಲ. ತಲೆಯನ್ನು ಬೋರ್ಡ್ ಹೊಡಿಸಿದ್ರೆ, ಪೂರ್ತಿ ಗುಂಡು ಹೊಡಿಸಿದ್ರೆ ಕೂದಲು ವಾಪಸ್ ಜಾಸ್ತಿ ಬರ್ತವೆ? ಇಲ್ಲ. ಶಾಂಪೂಗಳು ಕೂದಲಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತವೆ? ಇಲ್ಲ. ಶಾಂಪೂಗಳು ಕೂದಲನ್ನ ಕ್ಲೀನ್ ಮಾಡುವಂತವು, ತಲೆಯ ಚರ್ಮವನ್ನು ಕ್ಲೀನ್ ಮಾಡುವಂತವು ಕೆಲಸ. ಶಾಂಪೂನಿಂದ ಪೋಷಣೆ ಸಿಗುವ ಬಗ್ಗೆ ವೈಜ್ಞಾನಿಕ ಆಧಾರಗಳು ಇಲ್ಲ. ಈ ಕೂದಲು ಉದುರಲು ನಮಗೇನು ಕಾರಣಗಳು? ಕೂದಲಿನ ಚಿಕಿತ್ಸೆಗೆ ನಾವು ಏನ್ ಮಾಡ್ಬೇಕು? ಯಾವಾಗ 100ಕ್ಕಿಂತ ಜಾಸ್ತಿ ಉದುರಿ 100ಕ್ಕಿಂತ ಕಡಿಮೆ ಬರಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ನಮಗ ಹೇರ್ ಲಾಸ್. ಪ್ರಶ್ನೆಗಳನ್ನ ಕೇಳ್ರಿ, ಆ ಪ್ರಶ್ನೆಗಳಿಗೆ ನಾವು ಮತ್ತೆ ಉತ್ತರ ಕೊಡ್ತೀನಿ. ಕೂದಲು ಅಂದ್ರೆ ಏನು, ಅದ್ರ ಮಹತ್ವ ಏನು, ಅದರಲ್ಲಿರುವ ಸಮಸ್ಯೆಗಳೇನು ಉಂಟಾಗ್ಬೋದು, ಹೆಣ್ಮಕ್ಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ, ಗಂಡಸರಲ್ಲಿ ಕೂದಲಿನ ಬಗ್ಗೆ ಏನ್ ಡಿಫ್ರೆನ್ಸ್ ಇರುತ್ತೆ, ಕೂದಲಿನ ಬೆಳವಣಿಗೆ ಹೇಗಿರುತ್ತದೆ, ಹೇರ್ ಫಾಲ್, ಹೇರ್ ಲಾಸ್ ಎರಡು ಒಂದೇನಾ? ಕೂದಲು ಉದುರುವಿಕೆ ಅಂದ್ರೆ ಪ್ರತಿಯೊಬ್ಬರು ವರಿ ಮಾಡ್ಲೇಬೇಕಾ? ಕೂದಲು ಉದುರಿದ ತಕ್ಷಣ ಪ್ರತಿಯೊಂದರು ವೈದ್ಯರ ಹತ್ರ ಹೋಗ್ಲೇಬೇಕಾ? 90% ಗಂಡಸರಿಗೆ ಇದು ಹಿಂದೆ ಹೋಗ್ಲೇಬೇಕು. 100 ಕೂದಲಕ್ಕಿಂತ ಕಡಿಮೆ ಹುಟ್ಟೋಕ್ ಶುರುವಾದಾಗ ಕೂದಲು ಕಡಿಮೆ ಆಗೋದಕ್ಕೆ ರೋಗಗಳು ಕೊನೆಯ ಕಾರಣ. ಕೂದಲು ಉದುರಲು ಮುಖ್ಯವಾದ ಕಾರಣ ಜೆನೆಟಿಕ್ಸ್, ವಂಶವಾಹಿನಿ. ಕೂದಲು ಉದುರಿದ್ವು ಚಿಂತೆ ಬೇಡ, 100ಕ್ಕಿಂತ ಕಡಿಮೆ ಕೂದಲು ಉದುರಿದ್ವು ಚಿಂತೆ ಬೇಡ, 50 ಉದುರ್ತಾವ, 60 ಉದುರ್ತಾವ, ಏನ್ ಮಾಡುದು? ಎಲ್ಲಾನು ವಾಪಸ್ ಕೂದಲು ಹುಟ್ಟಿಸೋದು, ಕೂದಲನ್ನು ಬೆಳೆಸೋದು ನಮ್ ಪ್ರಕೃತಿ, ನಮ್ ಪರವಾಗಿರುತ್ತೆ. ಈಗ ನಾ ಹೇಳಿದಾಗೆ ಕೆಲವೊಂದು ರೋಗಗಳು ಹಾಗೂ ಕೆಲವೊಂದು ಔಷಧಿಗಳು ಮಾತ್ರ ಇದ್ರ ಮೇಲೆ ಪರಿಣಾಮ ಬೀರೋದು. ಮುಂದಿನೆಲ್ಲ ಪರಿಣಾಮ ನಮ್ಮ ಜೆನೆಟಿಕ್ಸ್, ವಂಶಾವಳಿ ಮತ್ತು ನಮ್ಮ ಹಾರ್ಮೋನ್ಗಳು. ಪುರುಷರು ಹಾಗೂ ಸ್ತ್ರೀಯರು ಬೋಳು ತಲೆ ಉಂಟಾದ್ರೆ ನಾವು ಅವಾಗ ವೈದ್ಯರ ಕಡೆ ಹೋಗ್ಬೇಕ ಒಂದು ಅವಶ್ಯಕತೆ ಬರುತ್ತದೆ. ಕೂದಲು ಕಡಿಮೆ ಆಗ್ತಾ ಇದೆ, ಇಲ್ಲಿದ್ದು ಇಲ್ಲಿ ಹೋಯ್ತು, ಇಲ್ಲಿ ಕಡಿಮೆ ಆಯ್ತು, ಜಡೆ ಸೈಜ್ ಇಷ್ಟಿತ್ತು, ಇಷ್ಟಾಯ್ತು, ಇಷ್ಟು ಉದ್ದ ಇತ್ತು, ಇಷ್ಟು ಉದ್ದ ಆಯ್ತು. ಎಷ್ಟೋ ಜನರಿಗೆ ಗೊತ್ತಾಗುದಿಲ್ಲ, ಕಡಿಮೆ ಆಗಿದೆ ಬಿಡು ಅಂತ ಬಿಡ್ತಾನೆ ಇರ್ತಾರೆ. ತುಂಬಾ ತಲೆ ಕೂದಲು ಕಡಿಮೆ ಆದಾಗ ಅವ್ರಿಗೆ ಅರಿವಾಗುತ್ತೆ. ಸ್ತ್ರೀಯರ ಒಂದು ಕೂದಲು ಉದುರೋಕೆ ಇದೇ ಕಾರಣ ಅಂತ. ಕೆಲವೊಂದು ರೋಗಗಳಿಂದ ಕೂದಲು ಕಡಿಮೆ ಆಗುವ ಒಂದು ಅವಕಾಶಗಳು ಉಂಟಾಗ್ತವೆ. ಸ್ವಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್, ನಾವೇ ಡಾಕ್ಟರ್ ಆಗಿ ನಮಗೆ ಟ್ರೀಟ್ಮೆಂಟ್ ತಗೊಳ್ಳೋದು, ಅದು ಅಷ್ಟೊಂದು ಒಳ್ಳೇದಲ್ಲ. ನೀವಾಗಿ ಕೇಳಿ ತಗೊಂಡಿರ್ತೀರಿ, ಮೆಡಿಕಲ್ ಶಾಪ್ ಅಲ್ಲಿ ಕೇಳಿ ತಗೊಂಡಿರ್ತೀರಿ, ಸ್ನೇಹಿತರ ಬಗ್ಗೆ ಕೇಳಿ ತಗೊಂಡಿರ್ತೀರಿ, ವೈದ್ಯರ ಕಡೆ ಹೋಗಿ ಸಲಹೆ ತೆಗೆದುಕೊಳ್ಳ ತಗೊಂಡಿರ್ತಾರೆ. ಇನ್ನು ಕೆಲವರು ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಕೂಡ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಸೊ ಈಗ ಮುಖ್ಯವಾಗಿ ವೈದ್ಯರು ಒಂದು ಉಪಯೋಗಿಸುವಂತ ಕೆಲವು ಔಷಧಿಗಳು ಇರ್ತವೆ. ಈ ಹೆಸರುಗಳನ್ನ ಹೇಳ್ತೇನೆ. ಈಗ ಹೇರ್ ಲಾಸ್ ಇದೆ, ಪ್ರೋಗ್ರೆಸಿವ್ ಆಗ್ತಾ ಇದೆ ಅಂದ್ರೆ ಹೇರ್ ಲಾಸ್ ನಮ್ಮ ಬೋಳುತನ ಮುಂದುವರಿತಾನೆ ಇದೆ ಅಂತ ಈ ಲೈನ್ ಹಿಂದೆ ಹೋಗ್ತಾನೆ ಇದೆ, ಜಡೆ ಉದ್ದ ಕಡಿಮೆ ಆಗ್ತಾನೆ ಇದೆ ಅಂದಾಗ ಅದಕ್ಕೆ ಒಂದು ಪರಿಣಾಮಕಾರಿ ಹಾಗೂ ಒಂದು ವ್ಯವಸ್ಥಿತವಾದ ಒಂದು ಚಿಕಿತ್ಸೆ ಬೇಕಾಗ್ತದೆ. ಈ ಚಿಕಿತ್ಸೆಗಳು ಔಷಧಿಯಿಂದ ಹಿಡಿದು, ನುಂಗುವ ಔಷಧಿಗಳು, ಹಚ್ಚುವ ಔಷಧಿಗಳಿಂದ ಹಿಡಿದು, ಲೇಸರ್ ಇಂದ ಹಿಡಿದು, ಕೊನೆಯದಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಸಿ ಮಾಡೋದು, ಬೇರೆ ಕಡೆ ಕೂದಲನ್ನು ತೆಗೆದ ಕೂದಲು ಹಿಂದೆ ಹಾಕುವಂತ ಸರ್ಜರಿ ಅಥವಾ ಆಪರೇಷನ್ ಶಸ್ತ್ರಚಿಕಿತ್ಸೆವರೆಗೂ ಇರ್ತವೆ. ಬಹಳ ಜನ
ಹೆಚ್ಚಾನ ಜನಕ್ಕೆ ಈ ಒಂದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಆಗೋ ಚಾನ್ಸ್ ಕಡಿಮೆ. ಯಾಕಂದ್ರೆ ಅದು ಕೊನೆ ಸ್ಟೇಜ್. ಅದು ಆ ಸ್ಟೇಜಿಗೆ ಹೋಗದೇನೆ ಮುಂಚೆನೆ ನಾವು ಕೆಲವೊಂದು ಮುಂಜಾಗರೂಕತೆಗಳನ್ನ, ಸರಿಯಾದ ಚಿಕಿತ್ಸೆಗಳನ್ನ ತೆಗೆದುಕೊಂಡ್ರೆ ಇದು ಆಗೇ ಆಗುತ್ತೆ. ಕೂದಲಿನ ಚಿಕಿತ್ಸೆಯಲ್ಲಿ ನಿಮ್ಮ ಪಾತ್ರ ಮತ್ತು ಯಾರ್ಯಾರು ಅಡ್ವರ್ಟೈಸ್ ಹಾಕಿಬಿಟ್ಟಿರ್ತಾರೆ, ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ, ಡಾಕ್ಟರ್ ಹೆಸರು ಇಲ್ಲದೆ ಇರುವಂತ ಕೆಲವೊಂದು ಆಸ್ಪತ್ರೆಗಳು ಕೂಡ ನಡೀತಿರ್ತವೆ. ಈ ಕರೆಕ್ಟ್ ಆಗಿರೋ ಒಂದು ವೈದ್ಯರ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಒಳ್ಳೆಯದು. ಸ್ವಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್, ನಾವೇ ಡಾಕ್ಟರ್ ಆಗಿ ನಮಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಅಷ್ಟೊಂದು ಒಳ್ಳೆಯದಲ್ಲ. ಕೆಲವೊಂದು ಹಾನಿಕರ ಕೂಡ ಆಗಲು ಸಾಧ್ಯ ಇರ್ತದೆ. ಹಾಗೇನೆ ಕೆಲವೊಂದು ಹಾರ್ಮೋನ್ ಚಿಕಿತ್ಸೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಬೇರೆ ಬೇರೆ ಒಂದು ಔಷಧಿಗಳನ್ನ ಉಪಯೋಗಿಸಿರ್ತಾರೆ. ಅದಕ್ಕೆ ಒಂದು ಆಗುವ ದುಷ್ಪರಿಣಾಮಗಳಾಗ್ಲಿ ಒಳ್ಳೆ ವೈದ್ಯರು ಅವರು ಕ್ವಾಲಿಫೈಡ್ ಇದಾರೆ ಇಲ್ಲ ಅಂತ ಕೇಳಿ ನಿಮಗೊಂದು ಹರಕೆ ಇರ್ತದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಹಾಗೇನೆ ಇದನ್ನ ಸರಿಯಾಗಿ ಈ ಜ್ಞಾನವನ್ನ ನೀವು ಉಪಯೋಗಿಸ್ಕೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ. ನಿಮ್ಮ ಒಂದು ಯಾವುದೇ ನಿಮಗೆ ಸಂದೇಹಗಳಿದ್ರೆ ಇದ್ರ ಬಗ್ಗೆ ನೀವು ಮತ್ತೆ ಕಮೆಂಟ್ ಮಾಡ್ರಿ. ನಾನು ಅದನ್ನ ಈ ತರ ಒಂದು ಲಿಸ್ಟ್ ಮಾಡ್ಕೊಂಡು ನಿಮಗೆ ಅದನ್ನ ತಿಳಿಸಲು ನನ್ನ ಕೈಯಿಂದ ಎಷ್ಟಾಗುತ್ತೆ ನಿಮ್ಮ ಸಂದೇಹಗಳನ್ನ ನಿವಾರಿಸಲು ನಾನು ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ತಾವು ಈ ಕೂದಲನ್ನ ತಮ್ಮ ಆರೈಕೆ ಬಗ್ಗೆ ಮಾಡ್ಕೊಂತೀರಿ. ತಮ್ಮ ಕೂದಲು, ತಮ್ಮ ಒಂದು ಆಹಾರದ ಬಗ್ಗೆ, ನಿತ್ಯ ಒಂದು ಜೀವನದ ಬಗ್ಗೆ, ನಿಯಮಿತವಾದ ವ್ಯಾಯಾಮದ ಬಗ್ಗೆ ಕಾಳಜಿ ವಹಿಸಿರಿ. ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮ್ಮ ಕೂದಲು ಕೂಡ ಚೆನ್ನಾಗಿದ್ದು ಒಂದು ನಿಮ್ಮ ವ್ಯಕ್ತಿತ್ವ ಎಲ್ಲರ ಮೇಲೆ ಪ್ರಭಾವ ಬೀರುವಂತ ಒಂದು ವ್ಯಕ್ತಿತ್ವ ಉಂಟಾಗ್ಲಿ ಅಂತ ನಿಮ್ಗೆಲ್ಲ ನಾನು ಬಯಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋಗಳನ್ನ ನೋಡ್ತಾ ಇರಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆ ಮುಂದಿನ ವಿಡಿಯೋಗಳನ್ನ ನಾವು ಮತ್ತೆ ಈ ಒಂದು ಚಾನೆಲ್ ಮುಖಾಂತರ ನಾವು ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ತಮ್ಮ ಸಂದೇಹಗಳಿರ್ಬೋದು ಅಥವಾ ನಮ್ಮ ಸೌಂದರ್ಯ ಹಾಗೂ ನಮ್ಮ ಚರ್ಮದ ಆರೈಕೆ ಬಗ್ಗೆ ಬೇರೆ ಬೇರೆ ವಿಷಯಗಳಿರ್ಬೋದು, ಅದನ್ನು ಕೂಡ ನಾವು ತಮಗೆ ತಿಳಿಸಲು ಪ್ರಯತ್ನ ಪಡ್ತೀವಿ. ಹಾಗೆ ತಮಗೆ ಈ ಚರ್ಮದ ಆರೋಗ್ಯದ ಬಗ್ಗೆ ಮುಂದಿನ ಒಂದು ಟಾಪಿಕ್ ನಮಗೆ ಏನ್ ಬೇಕು ಅಂತ ಕೂಡ ತಾವು ತಿಳಿಸಬಹುದು. ಅದು ಮೊಡವೆ ಬಗ್ಗೆ ಇರ್ಬೋದು, ಲೇಸರ್ ಚಿಕಿತ್ಸೆ ಬಗ್ಗೆ ಇರ್ಬೋದು, ಹಾಗೇನೆ ಈ ಕರೆಗಳ ಚಿಕಿತ್ಸೆ ಬಗ್ಗೆ ಇರ್ಬೋದು. ತಮಗೆ ಒಂದು ಇದನ್ನ ಕೇಳಬೇಕು ಅಂತ ಅನ್ಸಿದ್ರೆ ತಾವು ಕೂಡ ತಿಳಿಸಿದ್ರೆ ನಾನು ಆ ಒಂದು ವಿಷಯದ ಬಗ್ಗೆ ನಾವು ಈ ವಿಡಿಯೋಗಳನ್ನ ತಮಗೆ ತಲುಪಿಸಲು ಪ್ರಯತ್ನ ಪಡ್ತೀವಿ. ನಮಸ್ಕಾರ.